ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಾವು ಇನ್ನೊಂದು ಆಲೋಚನೆಯನ್ನು ನಾವು ಮಾಡಿದ್ದೇವೆ. ಈಗ CSR ಹಣ ನಮ್ಮ ರಾಜ್ಯಕ್ಕೆ ಒಂದೇ ರಾಜ್ಯಕ್ಕೆ 8,100 ಕೋಟಿ ರೂಪಾಯಿ CSR ಹಣ ಸಂಗ್ರಹ ಆಗ್ತಾ ಇದೆ. ಆವತ್ತು ನಮ್ಮ ಪ್ರಣಬ್ ಮುಖರ್ಜಿ ಅವರು ಫೈನಾನ್ಸ್ ಮಿನಿಸ್ಟರ್, ಇವರು ಪ್ರೈಮ್ ಮಿನಿಸ್ಟರ್. ದೊಡ್ಡ ವ್ಯಕ್ತಿಗಳು ಮಾಡೋದಕ್ಕೆ ಕೋಆಪರೇಟಿವ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ತಂದು 2% ನೀವು ಹಣ ಕೊಡಬೇಕು ಅಂತ ತೀರ್ಮಾನ. ಇದರ ಬಗ್ಗೆ ಕೆಲವರೆಲ್ಲ ಅನುಕೂಲ ಆಗ್ತಾ ಇದೆ, ಕೆಲವರು ಅನುಕೂಲ ಆಗ್ತಾ ಇಲ್ಲ. ಈಗ ನಾವು ಕೂತ್ಕೊಂಡು ಒಂದು ತೀರ್ಮಾನ ಮಾಡಿದ್ದೀವಿ, ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ. ಈ ಫಸ್ಟ್ ನಾವು ಆ CSR ಹಣನ ಬೇರೆ ಕಡೆ ಮಿಸ್ಯೂಸ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಪ್ರತಿ ಗ್ರಾಮೀಣ ಸ್ಕೂಲ್ಗೆ ಕಂಪಲ್ಸರಿ ಪಂಚಾಯತಿ ಮಟ್ಟದಲ್ಲಿ, ನಾಟ್ ಇನ್ ಟೌನ್, ಇಲ್ಲ ಕನಕಪುರ ಟೌನ್ ಅಲ್ಲ, ಬೆಂಗಳೂರು ಸಿಟಿಲಲ್ಲ, ರಾಮನಗರದಲ್ಲ, ಇಲ್ಲೊಂದು ಯಾವುದೋ ಒಂದು ಟೌನ್ ಅಲ್ಲ, ಬರೀ ಗ್ರಾಮೀಣ ಪ್ರದೇಶಕ್ಕೆ ಒಂದು CSR ನಮ್ಮ KPS ಮಾದರಿ ಯಾವ ರೀತಿ ಇದೆ ಅದೇ ರೀತಿ ಒಂದು ಮಾಡೆಲ್ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಸುಮಾರು ನಮ್ಮ ಜಿಲ್ಲೆಯಲ್ಲಿ 2,000 ಎಲ್ಲ ಕ್ಷೇತ್ರಕ್ಕೂ ನಾನು ಇಟ್ ಮೇ ಬಿ ನಮ್ಮ ಇವರು ಇಲ್ಲೆಲ್ಲ ನಮ್ಮ ಪ್ರೈಮರಿ ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ. ಈ ಫಸ್ಟ್ ಫೇಸ್ ಅಲ್ಲಿ 500 ಸ್ಕೂಲ್ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ನಾವು ಆಗಲೇ ಕರೆದು ಮೀಟಿಂಗ್ಸ್ ಶುರು ಮಾಡಿದ್ದೇನೆ. ನಾನು ನಮ್ಮ MLAsಗೂ ಕೂಡ ಅಕ್ರಾಸ್ ದಿ ಪಾರ್ಟಿ ಲೈನ್, ಇದರಲ್ಲೇನು ಪಾರ್ಟಿ ಪಕ್ಷ ಇಲ್ಲ, ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಮಿನಿಮಮ್ 5, 6, 7, 8 ಸ್ಕೂಲ್ಗಳು ಬರಲಿಕ್ಕೆ ಒಂದು ಅವಕಾಶ ಇದೆ. ಮಿನಿಮಮ್ 10 ಕೋಟಿ ರೂಪಾಯಿ, 7ರಿಂದ 10 ಕೋಟಿ ರೂಪಾಯಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು, ಯಾಕೆಂದ್ರೆ ಜನನ ಹೊರಗಡೆಯಿಂದ ಬರೋದನ್ನ, ಬೆಂಗಳೂರು ಬರೋಂಥದ್ನ, ಟೌನ್ ಬರೋದನ್ನ ನಾವು ತಪ್ಪಿಸಬೇಕು. ಇಲ್ಲ ಎಂಪ್ಲಾಯ್ಮೆಂಟ್ಗೋಸ್ಕರ ಬರ್ತಾರೆ, ಇಲ್ಲ ಅಂದ್ರೆ ಎಜುಕೇಶನ್ಗೋಸ್ಕರ ಅರ್ಬನ್ಗೆ, ಟೌನ್ಗಳಿಗೆ, ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್, ಸ್ಟೇಟ್ ಹೆಡ್ ಕ್ವಾರ್ಟರ್ಸ್ ಬರ್ತಾರೆ. ಅದನ್ನ ತಪ್ಪಿಸಬೇಕು. ಹಿಂದೆ ನಾನು UD ಮಿನಿಸ್ಟರ್ ಆಗಿದ್ದಾಗ 70 ಲಕ್ಷ ಇತ್ತು ಜನಸಂಖ್ಯೆ ಈ ಬೆಂಗಳೂರು, ಇವತ್ತು 1,40,00,000 ಆಗಿದೆ. ಸೊ ದೇರ್ ಆರ್ ಲಾಟ್ ಆಫ್ ಇಶ್ಯೂಸ್. ಸೊ ಹಂಗೆ ಇವತ್ತು ಆ CSR ಹಣದಿಂದ ಸರ್ಕಾರದ ಪ್ರಯಾರಿಟಿ ಗ್ರಾಮೀಣ ಪ್ರದೇಶದ ಅಲ್ಲಿ ಪಂಚಾಯತ್ ಮಟ್ಟದಲ್ಲಿ, ಪಂಚಾಯತ್ ಕೇಂದ್ರಗಳಲ್ಲಿ 1-2 ಎಕರೆ 3 ಇರೋ ಸ್ಕೂಲ್ನ ರಿನೋವೇಷನ್ ಮಾಡೋಂಥದ್ದು, ಇಲ್ಲಾಂದ್ರೆ ಹೊಸ ಮಾಡೆಲ್ ಸ್ಕೂಲ್ ಮಾಡೋಂಥದ್ದು, ಅದನ್ನ ಈ CSR ಅಲ್ಲಿ. ಇದಕ್ಕೆ ಪೂರಕವಾಗಿ ಇದು ಮನಮೋಹನ್ ಸಿಂಗ್ ರವರು ಕಾರಣ. ಸೊ ಯಾರ ಹೆಸರು ನಾನು ಸಲಹೆ ಮಾಡಿದ್ದೇನೆ, ನಮ್ಮ ಯೂನಿವರ್ಸಿಟಿ ಎಜುಕೇಶನ್ ಮಿನಿಸ್ಟರ್ಗೆ ಹೇಳಿದ್ದೇನೆ, ಅವರ ಹೆಸರಲ್ಲಿ ಒಂದು ದೊಡ್ಡ ಏನಾದ್ರು ಒಂದು ಮಾಡಬೇಕು, ಶಾಶ್ವತವಾಗಿರಬೇಕು ಅಂತೇಳಿ ನಮ್ಮ ಹೈಯರ್ ಎಜುಕೇಶನ್ ಮಿನಿಸ್ಟರ್ಗೆ ಹೇಳಿದ್ದೇನೆ. ನೋಡೋಣ ಮುಂದಕ್ಕೆ ಯಾವ ರೀತಿ ಹೆಸರು ನೀಡಬೇಕು. ಹಿಂಗೆ ಅಪಾರವಾದಂತ ಒಂದು ಕೊಡುಗೆಯನ್ನ ಈ ದೇಶಕ್ಕೆ ಮನಮೋಹನ್ ಸಿಂಗ್ ಅವರು ಕೊಟ್ಟು ಹೋಗಿದ್ದಾರೆ. ಇದನ್ನು ನಾವೆಲ್ಲ ಕೂಡ ನಾವು ಸ್ಮರಿಸಿಕೊಳ್ಬೇಕು. ಜೊತೆಗೆ ಶ್ರೀನಿವಾಸ್ ಅವರು ಕೂಡ ಇವತ್ತು ಅವರು ಕೂಡ ನಮಗೆ ಬಹಳ ಆತ್ಮೀಯರಾಗಿದ್ರು, ನಮ್ಮ ಸಂಸತ್ ಸದಸ್ಯರಾಗಿದ್ರು. ನನ್ನ ಜೊತೆ 4 ಬಾರಿ ಅವರು ಕೂಡ ಶಾಸಕರಾಗಿ ಒಟ್ಟಿಗೆ ನಾವೆಲ್ಲ ಸೇರಿ ಅನೇಕ ಸಮಿತಿಗಳೆಲ್ಲ ಕೆಲಸ ಮಾಡಿಕೊಂಡು ನಾವು ಬಂದಿದ್ದೇವೆ. ಜೊತೆಗೆ ಅವ್ರ ಜೊತೆಯಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಕೂಡ ಅವರಾಗಿದ್ದರು. ಇಲ್ಲಿ ಈ ಏರ್ಪೋರ್ಟ್ ಕಮಿಟಿಯಲ್ಲಿ ಕೂಡ ಅವರು ಬಹಳ ಹತ್ತಿರದಿಂದ ಕೆಲಸವನ್ನ ನಾವು ಮಾಡಿದ್ದು. ಜಯವಾಣಿ ಮಂಚೇಗೌಡರು ಒಂದು ದೊಡ್ಡ ಹೋರಾಟ, ಅವ್ರ ಜಯವಾಣಿ ಎಲೆಕ್ಷನ್ ತೆಗೆ ಒಂದು ದೊಡ್ಡ ಹೋರಾಟ, ಬೈ ಎಲೆಕ್ಷನ್ ನಡೀತು. ಸೊ ಅಲ್ಲೂ ಕೂಡ ಇದು ಶ್ಯಾಮ್ ಬೆನ್ಗಲ್ ಅವರು, ಡಿಸೋಜಾ ಅವರು ಮತ್ತು ಸಕ್ರಿ ಬೊಮ್ಮೇಗೌಡರು ಸಾಹಿತ್ಯ ಲೋಕಕ್ಕೆ ಅವರು ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟು, ಅದು ಕನ್ನಡ ಜನಪದಕ್ಕೆ ಒಂದು ದೊಡ್ಡ ಕಂಪನವನ್ನು ಕೊಟ್ಟಂತ ಒಬ್ಬ ವಿಶೇಷವಾದಂತ ವ್ಯಕ್ತಿ, ಜನಪದ ಕೋಗಿಲೆ ಅಂತೇಳಿ. ನಾನು ಕೂಡ ಅವರ ಅನೇಕ ವಿಚಾರಗಳನ್ನ, ಅವರ ಜನಪದಗಳನ್ನ ಕೇಳಿದ್ದೇನೆ. ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥಿಸಿ, ತಾವು ಕೂಡ ಏನು ಈ ಮನಮೋಹನ್ ಸಿಂಗ್ ಅವರ ವಿಚಾರದಲ್ಲಿ ನಮ್ಮ ಈ ಸಂಸತ್ ವ್ಯವಸ್ಥೆಯಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ತಾವು ಆಲೋಚನೆಯನ್ನು ಮಾಡಬೇಕು. ತಮ್ಮ ಜೊತೆ ಸಹಮತ ಇದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ.